ನಮಸ್ಕಾರ ವೀಕ್ಷಕರೇ. ಪ್ರತಿ ವರ್ಷ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಅವರ ಹಳೆಯ ಒಂದು ಸಿನಿಮಾ ಬಿಡುಗಡೆಯಾಗುತ್ತೆ. ಅದೇ ರೀತಿ ಈ ಬಾರಿಯೂ ಕೂಡ ಇದೇ ಮಾರ್ಚ್ 13ನೇ ತಾರೀಕು ಆಕಾಶ್ ಸಿನಿಮಾ ತಮ್ಮ ಹಾಡುಗಳು ಹಾಗೂ ಸಿನಿಮಾದ ಕತೆ ಮೂಲಕನೇ ಸಿನಿ ರಸಿಕರ ಮನಸ್ಸನ್ನ ಗೆದ್ದಿದ್ದಂತಹ ಆಕಾಶ್ ಸಿನಿಮಾ ಇದೇ ಮಾರ್ಚ್ 13ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಆ ಸಿನಿಮಾ ಅಷ್ಟು ಚೆನ್ನಾಗಿ ಮೂಡ್ ಬರಬೇಕು ಅಂದ್ರೆ ಅದರ ನಿರ್ದೇಶಕರು ಪ್ರಮುಖ ಕಾರಣಕರ್ತರಾಗಿರ್ತಾರೆ. ಇವತ್ತು ಆ ಸಿನಿಮಾದ ನಿರ್ದೇಶಕರಾಗಿರುವಂತಹ ಮಹೇಶ್ ಬಾಬು ಸರ್ ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಆ ಸಿನಿಮಾದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಅಪ್ಪು ಅವರ ಹುಟ್ಟುಹಬ್ಬಕ್ಕೆ ಇದೇ ಮಾರ್ಚ್ 13ನೇ ತಾರೀಕು ಆಕಾಶ್ ಸಿನಿಮಾ ಮತ್ತೆ ಬಿಡುಗಡೆ ಆಗ್ತಿದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಮೊದಲಿಗೆ ಆಕಾಶ್ ರಿಲೀಸ್ ಆಗ್ತಾ ಇರೋದು ಖುಷಿ ನನಗೆ. ಯಾಕೆಂದರೆ 20 ವರ್ಷಗಳಾದಮೇಲೆ ಆಗ್ತಾ ಇರೋದು ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಪ್ರತಿಯೊಬ್ಬ ನಿರ್ದೇಶಕನಿಗೂ ಅವನ ಸಿನಿಮಾ ಪುನಃ ರಿಲೀಸ್ ಆಗ್ತಿದೆ ಅಂದಾಗ ಒಂದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಅದೇ ಥರ ನನಗೂ ಎಕ್ಸೈಟ್ಮೆಂಟ್ ಇದೆ. ಆಮೇಲೆ ದಿಸ್ ಇಸ್ ಮೈ ಫಸ್ಟ್ ಮೂವಿ, ನನ್ನ ಡೆಬ್ಯೂ ಮೂವಿ. ಅದು ವಜ್ಜೇಶ್ವರಿ ಕಂಬೈನ್ಸ್ ಅಂತ ಒಂದು ದೊಡ್ಡ ಬ್ಯಾನರು, ಪುನೀತ್ ರಾಜ್ಕುಮಾರ್ ಅಂತ ಒಬ್ಬ ದೊಡ್ಡ ಸ್ಟಾರ್ ನಟ, ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಅವರ ಬ್ರದರ್ಸು, ಅವರ ಶಿವಣ್ಣ ಆಗಿರಲಿ, ರಾಘಣ್ಣ ಆಗಿರಲಿ, ಇವರೆಲ್ಲರ ಜೊತೆ ಸೇರಿ ನಾನು ಕೂತು ಡಿಸ್ಕಷನ್ ಮಾಡಿ ಆ ಒಂದು ಅನುಭವಗಳಿದೆಯಲ್ಲ, ಅದನ್ನು ಮರೆಯೋಕ್ಕಾಗಲ್ಲ. ಪುನಃ ಎಲ್ಲನೂ ನನಗೆ ಪುನಃ ಜ್ಞಾಪಿಸ್ತಾ ಇದೆ. ಆಮೇಲೆ ಪಾರ್ವತಮ್ಮ ರಾಜ್ಕುಮಾರ್ ನನಗೆ ಸಪೋರ್ಟ್ ಮಾಡಿ ನನ್ನ ಬ್ಯಾನರ್ಲೇ ಸಿನಿಮಾ ಮಾಡಬೇಕು ಅಂತ ನನಗೆ ಅವಕಾಶ ಕೊಟ್ಟರು. ಅದು ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಅದನ್ನ. ಸರ್, ಆಕಾಶ್ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ಅಪ್ಪು ಅವರ ಜೊತೆ ಕಳೆದಿದ್ದಂತಹ ಕ್ಷಣಗಳು ನಿಮ್ಮ ಒಂದು ಮೊದಲನೇ ನಿರ್ದೇಶನ ಅಂತ ಹೇಳ್ತೀರಾ ಸರ್? ಅವರಿಗೆ ಅದು ಆಗಾಗಲೇ 3ನೇದು 4ನೇದು ಸಿನಿಮಾ ಆಗಿರುತ್ತೆ. ಸೊ ಹೇಗಿತ್ತು ಸರ್ ಅವರನ್ನು ಡೈರೆಕ್ಟ್ ಮಾಡೋದು? ನನಗೆ ಕೋ ಡೈರೆಕ್ಟ್ರಾಗಿ ನಾನು 3 ಸಿನಿಮಾ ಮಾಡಿದ್ದೆ ಅವ್ರ ಜೊತೆ. ಅಪ್ಪು ಮತ್ತು ಅಭಿ, ವೀರಕನ್ನಡಿಗ 3 ಸಿನಿಮಾ. ಸೇಮ್ ಅದೇ ಥರನೇ ವರ್ಕ್ ಮಾಡ್ತಾಯಿದ್ದೆ. ನನಗೆ ಆ 3 ಸಿನಿಮಾಗಳಲ್ಲೂ ಡೈರೆಕ್ಟರ್ ನನಗೆ ಫುಲ್ಲು ಒಂಥರ ಫ್ರೀಡಮ್, ಸ್ವಾತಂತ್ರ್ಯ ಕೊಟ್ಟಿದ್ದರು. ಪ್ರತಿಯೊಂದನ್ನು ಡಿಸೈಡ್ ಮಾಡೋದಕ್ಕೂ ನನಗೆ ಕೊಟ್ಟಿದ್ದರು. ನಾನು ಅವ್ರಿಗೆ ಹೋಗಿ ಹೇಳಿದ ತಕ್ಷಣ ಕರೆಕ್ಟಾಗಿದೆ ಮಹೇಶ್ ಮಾಡಿ ಅಂತ ಹೇಳ್ತಾಯಿದ್ರು. ಆಗ ನಾನೇ ಒಬ್ಬ ಡಿಸೈಡರ್ ಥರ ಇದ್ನಲ್ಲಿ. ಈ ಫಸ್ಟ್ ಟೈಮು ನಾನು ಎಲ್ಲನೂ ನಾನೇನು ಡಿಸೈಡ್ ಮಾಡ್ತೀನಿ ಅದೇ ಸಿನಿಮಾ. ನಾನೊಬ್ಬ ಫಸ್ಟ್ ಡೈರೆಕ್ಷನ್ ಮಾಡ್ತಾ ಇರೋದ್ರಿಂದ ನನಗೇನು ಮೇಜರ್ ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ. ನಾನು ಆ ಕೋ ಡೈರೆಕ್ಟರ್ ಆಗಿದ್ದಾಗ ಯಾವ ಥರ ಕೆಲಸ ಮಾಡ್ತಿದ್ರು ಅದೇ ಥರ ಮಾಡ್ತಿದ್ರು. ನನಗೇನು ಪುನೀತ್ ಸರ್ ಒಬ್ಬ ಸ್ಟಾರ್ ನಟ ಅಂತ ಎಲ್ಲೋ ಅವರು ಪ್ರೊಜೆಕ್ಟ್ ಮಾಡ್ಕೋತಾ ಇರಲಿಲ್ಲ. ಮಾಮೂಲಿ ಫ್ರೆಂಡ್ ಥರನೇ ನನ್ನ ಜೊತೆ ಆರಾಮಾಗಿ ಜೋವಿಯಲ್ ಆಗಿದ್ದರು. ನನಗೇನು ಅಷ್ಟೊಂದು ಕಷ್ಟ. ನನಗೆ ಫಸ್ಟ್ ಸಿನಿಮಾ ಅಂದರೆ ಸ್ವಲ್ಪ ಟೆನ್ಷನ್ ಇರ್ತಿತ್ತೆ. ಬಟ್ ಆ ಟೆನ್ಷನ್ನೆಲ್ಲ ಪುನೀತ್ ಸರ್ ಬಂದು ಕಮ್ಮಿ ಮಾಡ್ತಿದ್ರು. ಮಾಡಿ ಮಹೇಶ್ ತಲೆ ಕೆಡಿಸ್ಕೊಬಿಟ್ಟು ಟೆನ್ಷನ್ ತಗೊಬಿಡಿ, ಏನಾಗುತ್ತೆ ಆಗಲಿ, ಬಟ್ ನಿಮಗಿದೆ 100% ಟ್ಯಾಲೆಂಟ್ ಇದೆ, ನನಗೆ ಗೊತ್ತು, ನೀವು ಗೆದ್ದೇ ಗೆಲ್ತೀರಾ ಅಂತ ನನಗೆ ಪಾಸಿಟಿವ್ ಎನರ್ಜಿ ತುಂಬ್ತಿದ್ರು. ನನಗೆ ಅದು ಒಂಥರ ತುಂಬ ಖುಷಿ ಕೊಡೋ ವಿಚಾರ. ಸರ್, ಇನ್ನೊಂದು ಪ್ರಮುಖವಾದ ವಿಚಾರ ಅಂದರೆ ಸಿನಿಮಾದ ನಾಯಕ ನಟಿ ರಮ್ಯಾ ಅವ್ರ ಬಗ್ಗೆ ಹೇಳೋದಾದರೆ ಅವರ ಒಂದು ಸೆಲೆಕ್ಷನ್ ಯಾವ ಥರ ಆಯಿತು ಅಂತ ಹೇಳಿ, ಅವರೇ ಮಾಡಬೇಕು ಅಂತ ಹೇಳಿ ನಿಮ್ಮ ಡಿಸಿಷನ್ನ ಅಥವಾ ಹೇಗೆ? ಕತೆ ಫಸ್ಟು ಪುನೀತ್ ರಾಜ್ಕುಮಾರ್ ಹೀರೋ ಆಗಿ ನಾವು ಡಿಸೈಡ್ ಮಾಡಿದ್ವಿ. ಆಮೇಲೆ ಹೀರೋಯಿನ್ ಯಾರನ್ನು ಮಾಡಬೇಕು ಅಂತ ಡಿಸೈಡ್ ಮಾಡುವಾಗ ಸುಮಾರು ಆಪ್ಷನ್ಸ್ ಅಂದ್ಕೊಂಡ್ವಿ. ಒಂದಷ್ಟು ಕ್ಯಾರೆಕ್ಟರ್ಗೆ ಅಂದರೆ ಆ ಕ್ಯಾರೆಕ್ಟರ್ ಮ್ಯಾಚ್ ಆಗಬೇಕು ಅಂತ. ಇಟ್ಸ್ ಒಂದು ಸ್ವಲ್ಪ ಹೋಮ್ಲಿ ಕ್ಯಾರೆಕ್ಟರ್, ಒಂದು ರಿಚ್ ಫ್ಯಾಮಿಲಿಲಿರೋವಂಥ ಒಂದು ಕ್ಯಾರೆಕ್ಟ್ರು. ಆಮೇಲೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಒಂದು ಕ್ಯಾರೆಕ್ಟ್ರು. ತುಂಬ ಜನನ ಅಂದ್ಕೊಂಡ್ವಿ. ಬಟ್ ನಮಗೆ ಕೆಲವ್ರದ್ದು ಅಡ್ಜಸ್ಟ್ ಆಗಲಿಲ್ಲ, ಕೆಲವು ಇದಾಗಲಿಲ್ಲ. ಕೊನೆಗೆ ರಮ್ಯಾ ಅವ್ರನ್ನ ಒಂದು ಗ್ರೂಪ್ ಡಿಸ್ಕಷನಲ್ಲಿ ರಮ್ಯಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಮತ್ತು ರಕ್ಷಿತಾ ಅವ್ರನ್ನೂ ಕೂಡ ಅಂದ್ಕೊಂಡಿದ್ವಿ. ರಕ್ಷಿತಾ ಅವರು ತುಂಬ ಬ್ಯುಸಿ ಇದ್ದರು ಆ ಟೈಮಲ್ಲಿ. ಮತ್ತು ಅವ್ರಿಗೂ ಈ ಕ್ಯಾರೆಕ್ಟರ್ಗೆ ಅವರು ಸ್ವಲ್ಪ ತುಂಬ ಗ್ಲ್ಯಾಮರು ಮತ್ತು ಬಬ್ಲಿ ಕ್ಯಾರೆಕ್ಟ್ರು. ಇದು ಸ್ವಲ್ಪ ಎಮೋಷನ್ ಸೆಂಟಿಮೆಂಟ್ ಜಾಸ್ತಿ ಇತ್ತು. ಅದಕ್ಕೆ ಇವ್ರನ್ನ ಹಾಕಿದ್ರು ಚೆನ್ನಾಗಿರುತ್ತೆ ಅಂತ ಗ್ರೂಪ್ ಡಿಸ್ಕಷನ್ನಲ್ಲಿ ಡಿಸೈಡ್ ಮಾಡಿ ರಮ್ಯಾ ಅವ್ರನ್ನ ಸೆಲೆಕ್ಟ್ ಮಾಡೋದು. ಸರ್, ಇನ್ನೊಂದೇನೆಂದರೆ ಈ ಸಿನಿಮಾದ ಪ್ರೊಡ್ಯೂಸರ್ ಕೂಡ ಪಾರ್ವತಮ್ಮ ರಾಜ್ಕುಮಾರ್ ಅವರ ಜೊತೆ ಅವರು ಬರೋರ ಸಿನಿಮಾ ಶೂಟಿಂಗ್ ವೇಳೆ ಬರೋರ ಆ ಒಂದು ಇದು ಹೇಳೋದಾದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ಪಾತ್ರ ಇಲ್ಲ, ಅವರು ಜಾಸ್ತಿ ಬರ್ತಿರ್ಲಿಲ್ಲ. ಅವಾಗ ಬರೋರು. ಅವರು ಪೂರ್ಣಿಮಕ್ಕ, ಆಮೇಲೆ ಗೀತಕ್ಕ, ರಾಘಣ್ಣ ಅವ್ರ ವೈಫು, ಮಂಗಳಕ್ಕ, ರಾಘಣ್ಣ ಅವ್ರ ವೈಫು, ಶಿವಣ್ಣ ಅವ್ರ ವೈಫು ಎಲ್ಲ, ಅಶ್ವಿನಿ ಮೇಡಮ್ ಎಲ್ಲ ಬರ್ತಿದ್ರು. ಬಂದರೆ ಒಂದು 2 hours 3 hours ಇರೋರು, ಶೂಟಿಂಗ್ ನೋಡೋರು, ಹೊರಟುಬಿಡೋರು. ಬಟ್ ಅದು ಬಿಟ್ಟು ಏನು ಬರ್ತಾಯಿರಲ್ಲ. ಅಮ್ಮ ಬಂದಾಗ ಜನರೆಲ್ಲ ಮಾತಾಡೋರು, ಹೆಂಗೆ ನಡೀತಿದ್ದೋ ಮಹೇಶ್, ಹೆಂಗೆ ಮಾಡ್ತಿದ್ದೋ, ಚೆನ್ನಾಗಿ ಮಾಡೋ ಅಂತ ಒಂದು ಹೇಳ್ತಿದ್ರು ಅಷ್ಟೇ. ಬೇರೆ ಏನು ಅಷ್ಟಾಗಿ ಬರ್ತಿರ್ಲಿಲ್ಲ ಅವರು. ಒಂದು ಕಡೆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು, ಕತೆ ಎಲ್ಲರಿಗೂ ಇಷ್ಟ ಆಯಿತು. ಇನ್ನೊಂದೇನು ಅಂದರೆ ಸರ್, ಆ ಒಂದು ಟೈಮಲ್ಲಿ ಆ ಹಾಡುಗಳಿದೆಯಲ್ಲ, ಆ ಹಾಡುಗಳು ಒಂದೊಂದು ಕೂಡ ಇತಿಹಾಸನೇ ಸೃಷ್ಟಿಸಿದೆ ಅಂತ ಹೇಳ್ಬೋದು. ಈಗಲೂ ಕೂಡ ಆ ಹಾಡುಗಳನ್ನ ಜನ ಕೇಳ್ತಾರೆ. ಸಂಗೀತದ ಬಗ್ಗೆ ಹೇಳೋದಾದರೆ ಸಿನಿಮಾ ಅದೇ ಯಾವ ರೀತಿ ಆಯಿತು? ಪಟ್ನಾಯಕ್ ಸರ್ ಮ್ಯೂಸಿಕ್ ಡೈರೆಕ್ಟ್ರು. ಆಮೇಲೆ ನಾವು ಫಸ್ಟು ಈ ಸಿನಿಮಾಗೆ ಒಂದು ಎಮೋಷನ್ ಸೆಂಟಿಮೆಂಟು. ನನಗೆ ತುಂಬ ಮೆಲೋಡಿ ಸಾಂಗ್ಗಳಂದ್ರೆ ತುಂಬ ಇಷ್ಟ. ಆ ದೃಷ್ಟಿಲಿ ಯಾರನ್ನ ಹಾಕೋಣ ಡಿಸ್ಕಷನ್ ಮಾಡ್ತಾ ಇರ್ಬೇಕಾದ್ರೆ ನಾನು ರಾಘಣ್ಣ ಅವ್ರಿಗೆ ಹೇಳಿದೆ,
ಪಟ್ನಾಯಕ್ ಚೆನ್ನಾಗಿರುತ್ತೆ, ಹೊಸ್ದಾಗಿರುತ್ತೆ. ಆಮೇಲೆ ರೆಕಾರ್ಡಿಂಗ್ ಎಕ್ಸ್ಕ್ಯೂಸ್ ಮೀ ಮಾಡಿದರು, ನನಗೆ ತುಂಬ ಇಷ್ಟ ಆಗಿತ್ತು ಅವ್ರ ವರ್ಕ್ ನೋಡಿ. ಅವ್ರ ಕೈಲಿ ಮಾಡಿಸೋಣ ಅಂತ ಹೇಳಿದೆ. ರಾಗಣ ಮಾಡಿಸೋಣ ಬಿಡು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ವರದಣ್ಣ ರಾಗಣ ಇದು ರಾಜ್ಕುಮಾರ್ ಅವ್ರಿಗೆ ಹೇಳಿದಾಗ ಮಾಡ್ಸಿಕಂದ ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು ಅಂತ ಹೇಳಿದ್ರು. ಹಿಂಗಾಗಿ ಪಟ್ನಾಯಕ್ ಸರ್ ಮಾಡಿದ್ವಿ. ಒಳ್ಳೆ ಮೆಲೋಡಿ ಸಾಂಗ್ಗಳು ಕೊಟ್ಟಿದ್ದಾರೆ. ಆಮೇಲೆ ರೆಕಾರ್ಡಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ಗುಡ್ ಟ್ಯಾಲೆಂಟೆಡ್ ಮ್ಯೂಸಿಕ್ ಡೈರೆಕ್ಟರ್ ಅವರು. ಸರ್, ಇನ್ನು ಈ ಸಿನಿಮಾದ ಹಾಡುಗಳು ನೋಡಿದಾಗೂ ಕೂಡ ನೀವು ಹೊರ ದೇಶಕ್ಕೆ ಅಥವಾ ಒಳ್ಳೊಳ್ಳೆ ಲೊಕೇಶನಲ್ಲಿ ಶೂಟ್ ಮಾಡಿದ್ದೀರಾ ಸರ್. ಎಲ್ಲೆಲ್ಲಿ ಶೂಟ್ ಮಾಡಿದ್ದು ನೀವು ಆ ಸಿನಿಮಾದ ಹಾಡುಗಳಿಗೆ ಅಂತ? ಆ್ಯಕ್ಚುಲಿ ವಜ್ರೇಶ್ವರಿ ಕಂಬೈನ್ಸಲ್ಲಿ ಫಾರಿನ್ನಲ್ಲಿ ಫಸ್ಟು ಸಾಂಗ್ ಶೂಟ್ ಮಾಡಿರೋದು ಇದೇ ಸಿನಿಮಾ. ಮುಂಚೆ ಅವರು ಬ್ಯಾನರಲ್ಲಿ ಆಪ್ರೇಷನ್ ಡೈಮಂಡ್ ರಾಕೆಟ್ ಮಾಡಿದರು, ನೇಪಾಳದಲ್ಲಿ ಮಾಡಿದರು ರಾಜ್ಕುಮಾರ್ ಅವ್ರದ್ದು. ಅದಾದಮೇಲೆ ಇದೇ ನಾವು ಅಬ್ರಾಡ್ಗೆ ಹೋಗಿದ್ದಂಥ ಒಂದು ಸಿನಿಮಾ. ತುಂಬ ಚೆನ್ನಾಗಿತ್ತು. ನಾವು ಇನ್ಸ್ಬ್ರೂಕಲ್ಲಿ ಮಾಡಿದ್ವಿ, ಜರ್ಮನಿ ಮ್ಯೂನಿಕ್ ಸಿಟಿಯಲ್ಲಿ ಮಾಡಿದ್ವಿ, ಆಮೇಲೆ ಆಸ್ಟ್ರಿಯಾದಲ್ಲಿ ಮಾಡಿದ್ವಿ. ಒಂದು 3 ಕಂಟ್ರಿಲಿ ಮಾಡಿದ್ವಿ ಇದನ್ನ. ಆ ಹಾಡಲ್ಲೂ ಕೂಡ ರಮ್ಯಾ ಅವ್ರು ತುಂಬ ಚೆಂದ ಕಾಣಿಸ್ಕೋತಾರೆ ಸರ್. ಕಾಸ್ಟ್ಯೂಮ್ ಡಿಸೈನಿಂಗ್ ಎಲ್ಲ ಹೇಳೋದಾದ್ರೆ ಅವಾಗಿನ ಕಾಲದಲ್ಲೇ ಇಟ್ ವಾಸ್ ಲೈಕ್ ನೋಡೋದಕ್ಕೆ ಕಣ್ಣಿಗೆ ಒಂದು ಹಬ್ಬ ಅಂತ ಹೇಳ್ಬೋದು. ರಮ್ಯಾ ಅವರನ್ನು ಅವ್ರ ಕಾಸ್ಟ್ಯೂಮ್ಗಳಾಗಿರಬಹುದು ಎಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ ನನಗೆ ಇರೋ ನಾಲೆಡ್ಜ್ ಪ್ರಕಾರ ನಾನು ಒಂದಷ್ಟು ಕಾಸ್ಟ್ಯೂಮ್ನ ಸೆಲೆಕ್ಟ್ ಮಾಡಿದ್ರೆ ಅವರು ಕೂಡ ಹೇಳಿದ್ರು ನಾನು ಒಂದಷ್ಟು ಸೆಲೆಕ್ಟ್ ಮಾಡ್ತೀನಿ ನೋಡಿ ಮಹೇಶ್ ಅವರೇ ಅಂತಂದರು. ಸರಿ ಮಾಡಿ ಅಂತ ಹೇಳಿದೆ, ಯಾಕಂದರೆ ಅವ್ರಿಗೂ ಒಂದು ಸ್ವಲ್ಪ ಟೇಸ್ಟ್ ಇದೆ. ಆದ್ದರಿಂದ ಅವರು ಒಂದಷ್ಟು ಕಾಸ್ಟ್ಯೂಮ್ಸ್ನ ನನಗೆ ತಂದು ತೋರಿಸಿದ್ರು. ನಾನು ಕೆಲವೆಲ್ಲ ಇದು ಚೆನ್ನಾಗಿರುತ್ತೆ ಒಂದಷ್ಟನ್ನು ಸೆಲೆಕ್ಟ್ ಮಾಡ್ಕೊಂಡೆ ಅಷ್ಟೇ, ಇದು ಬೇರೆ ಏನೇನಿಲ್ಲ. ಸರ್, ಇನ್ನೂ ಬಿಡುಗಡೆ ಆದಾಗ ನಿಮ್ಮದು ಮೊದಲನೇ ಸಿನಿಮಾ ಡೈರೆಕ್ಟರ್ ಆಗಿ ಅಲ್ವಾ, ಅಷ್ಟು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಕಾಣ್ತಲ್ಲ. ನಿಮಗೆ ಆ ಒಂದು ಕ್ಷಣ ನೆನಪಿಸ್ಕೊಂಡ್ರೆ ಸೂಪರ್ ಹಿಟ್ಟು, ಹೌಸ್ಫುಲ್ಲು, ಬ್ಲಾಕ್ ಬಾಸ್ಟರ್ ಅನ್ನೋ ಥರ ಎಲ್ಲ ಆಗಿದ್ದು ಆ ಒಂದು ಕ್ಷಣ ನೆನಪಿಸ್ಕೊಂಡ್ರೆ ಹೇಗಿತ್ತು, ಅದ್ರ ಬಗ್ಗೆ ಹೇಳಿ. ಆಬ್ವಿಯಸ್ಲಿ ಒಬ್ಬ ಡೈರೆಕ್ಟ್ರಿಗೆ ಒಂದು ಸಕ್ಸಸ್ಸು ಜನ ಫೋನ್ ಕಾಲ್ಸ್ ಮಾಡಿ ಚೆನ್ನಾಗಿ ಮಾಡಿದೆ, ಏನು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನೀನು ಈ ಥರ ಮಾಡ್ತೀಯಾ ಅಂತ. ಆಮೇಲೆ ಈ ಥರ ಒಂದು ಟಫ್ ಸಬ್ಜೆಕ್ಟ್ ಅಂದರೆ ಒಂದು ಲವ್ನ ಒಂದು ತಿಳಿ ಹೆಳೆಯನ್ನು ಕೊನೆವರೆಗೂ ಕ್ಯಾರಿ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದು ಒಬ್ಬ ಡೈರೆಕ್ಟ್ರಿಗೆ ಒಂಥರ ಚಾಲೆಂಜು. ನನಗೆ ಜನಾರ್ದನ್ ಮಹರ್ಷಿ ಅವ್ರ ಕತೆ ಕೊಟ್ಟಾಗ ನಾವೆಲ್ಲ ಡಿಸ್ಕಷನ್ ಎಲ್ಲ ಮಾಡಿ ಅವ್ರು ಹೇಳಿದ್ರು ಈ ಸಿನಿಮಾ ನಿಮ್ಗೆ ಒಳ್ಳೇದಾಗುತ್ತೆ ಅಂತ. ಆಮೇಲೆ ನನ್ನ ಎಫರ್ಟ್ನ ನಾನು ಎಲ್ಲ ಡೈರೆಕ್ಟರ್ಗಳ ಜೊತೆ ಸುಮಾರು ಒಂದು 10-15 ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದ್ದೀನಿ, ಅಸಿಸ್ಟೆಂಟಾಗಿ, ಅಸೋಸಿಯೇಟಾಗಿ. ಅವ್ರ ಹತ್ರ ನಾನು ಏನು ಕಲ್ತಿದ್ನೋ ಗುರುಗಳ ಹತ್ರ ಅದಷ್ಟನ್ನು ಈ ಸಿನಿಮಾಗೆ ದಾರಿ ಎರೆದಿದ್ದೀನಿ. ಅದರಿಂದ ಇಷ್ಟೊಂದು ಔಟ್ಪುಟ್ ಬಂತು. ಜನಕ್ಕೆ ತುಂಬ ಇಷ್ಟ ಆಯಿತು, ರಿಸೀವ್ ಮಾಡಿಕೊಂಡ್ರು, ಬಿಗ್ ಸಕ್ಸಸ್ ಕೊಟ್ಟರು. ಸರ್, ಇನ್ನೇನು ನಾಳೆ ಮಾರ್ಚ್ 13ನೇ ತಾರೀಕು ಬಿಡುಗಡೆ ಆಗ್ತಿದೆ. ಅದು ನಿಮಗೆ ಹೇಳಿದಾಗ ಇದನ್ನು ಮತ್ತೆ ಮರು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ನನಗೆ ಪ್ರತಿ ವರ್ಷ ಅಪ್ಪು ರಿಲೀಸ್ ಮಾಡ್ತಾರೆ ಅಂತಂದಾಗ ಮೇಡಮ್ ಹೇಳಿದ್ರು ಈ ಸಲ ಮಾಡೋಣ ಅಂತ ಜನವರಿಲಿ ಹೇಳಿದ್ರು. ಖುಷಿ ಆಯಿತು ನನಗೆ, ಯಾಕಂದರೆ 20 ವರ್ಷ ಆದಮೇಲೆ ಸಿನಿಮಾ ರಿಲೀಸ್ ಆಗ್ತಿದೆ, ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ ಅಂದರೆ ಒಂದು 10 ಇಯರ್ಸ್ಗೆ ಒಂದೊಂದು ಜನ್ರೇಷನ್ ಒಂದು ಸ್ವಲ್ಪ ಚೇಂಜಸ್ ಆಗ್ತದೆ. ಈಗ ಜೆನ್ಜಿ ಜನ್ರೇಷನ್ ಅಂತಾರೆ. ಒಂದು 20 ವರ್ಷ ಆದಮೇಲೆ ಈಗಿನ ಬರೋ ಜನ್ರೇಷನ್ ಮಕ್ಕಳಿಗಾಗಲಿ ಯೂತ್ಸ್ಗಾಗಲಿ ಈ ಸಿನಿಮಾ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಆಗ 20 ವರ್ಷದಿಂದ ಹೇಗಿತ್ತು ಇದು ಅದೇ ಥರ ಒಂದು ಅಪ್ಡೇಟೆಡ್ ವರ್ಷನ್ ಥರ ನನಗೆ ಕಾಣ್ತಾ ಇದೆ. ಮೇ ಬಿ 100% ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಇದು. ಸರ್, ಇಡೀ ಸಿನಿಮಾ ಶೂಟಿಂಗಲ್ಲಿ ಮರೆಯಲಾಗದ ಒಂದು ಮೂಮೆಂಟ್ ಅಂತ ಯಾವುದಾದ್ರೂ ಇದ್ದರೆ ಈ ಮೂಮೆಂಟ್ನ ನಾನು ಮರೆಯಲ್ಲ, ದ ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ಆಫ್ ಆಕಾಶ್ ಮೂವಿ ಜರ್ನಿ ಅನ್ನೋದಾದರೆ ಶೂಟಿಂಗಲ್ಲಿ ನಿಮಗೆ ಯಾವುದು ಸರ್? ತುಂಬ ಇದೆ ಅಂದರೆ ತುಂಬ ಜಾಲಿಯಾಗಿ ಖುಷಿಯಿಂದ ಮಾಡ್ತಾಯಿದ್ವಿ. ನಮಗೆಲ್ಲೂ ಆ ಥರ ಸೀರಿಯಸ್ ಆಗಿ ಟೆನ್ಷನ್ ತಗೊಂಡು ಮಾಡ್ತಾ ಇರೋದಿಲ್ಲ. ಆ್ಯಸ್ ಎ ಡೈರೆಕ್ಟರ್ ನನಗಿರೋ ಟೆನ್ಷನ್ಸ್ ಇದ್ದೇ ಇರ್ತಿತ್ತು. ಏಕೆಂದರೆ ದೊಡ್ಡ ಬ್ಯಾನರು, ಒಬ್ಬ ಸೂಪರ್ ಸ್ಟಾರು, ಆ ಸಿನಿಮಾ ಗೆಲ್ಲಿಸಲೇಬೇಕು ನನಗೆ ಆ ಥರ ಚಾಲೆಂಜಿಂಗ್ ಇತ್ತು. ಆ ದೃಷ್ಟಿಯಲ್ಲಿ ನನ್ನ ಪಾಡಿಗೆ ನನ್ನ ಟೆನ್ಷನಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಬಟ್ ಸೆಟ್ಟಲ್ಲಿ ಆ ಥರದ್ದು ಏನಿಲ್ಲ. ಟೋಟಲ್ 55 ಡೇಸಲ್ಲಿ ಸಿನಿಮಾ ಕಂಪ್ಲೀಟ್ ಮಾಡಿದ್ವಿ. ಜನವರಿ 6th ಸ್ಟಾರ್ಟ್ ಮಾಡಿ ಏಪ್ರಿಲ್ 28th ರಿಲೀಸ್ ಮಾಡಿದ್ವಿ. ಅಂದರೆ 110 ಡೇಸಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ವಿ ವಿತ್ ನೆಗೆಟಿವ್ಲಿ. ದಟ್ ಈಸ್ ಚಾಲೆಂಜಿಂಗ್ ನನಗೆ. ಆಮೇಲೆ ನನಗೆ ಆ ಕಂಪ್ನಿಯಲ್ಲಿ ಚೆನ್ನಣ ಅಂತಿದ್ದಾರೆ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಅಂತ. ಅವರು ಚೆನ್ನಾಗಿ ನಾವೇನು ಕೇಳಿದ್ರು ಚೆನ್ನಾಗಿ ಪ್ರೊವೈಡ್ ಮಾಡ್ತಿದ್ರು. ನಾವು ನೈನ್ ಕೆಲಸ ಮಾಡೋದಕ್ಕೆ ಏನು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಪ್ರೊವೈಡ್ ಮಾಡ್ತಾ, ಅದರಿಂದ ಅಷ್ಟು ಬೇಗ ಆಗೋದಕ್ಕೆ ಸಾಧ್ಯ ಆಯಿತು. ಆಮೇಲೆ ಆರ್ಟಿಸ್ಟ್ಗಳ ಕೋಆಪ್ರೇಷನ್, ಅವಿನಾಶ್ ಸಾರು, ಸುಂದರ್ ರಾಜು, ಆಶೀಶ್ ವಿದ್ಯಾರ್ಥಿ, ಕಿಶೋರ್ ಅವರು, ಮತ್ತು ಆಶಿತಾ ಅಂತ ಸಿಸ್ಟರ್ ಕ್ಯಾರೆಕ್ಟರ್ ಮಾಡಿದರೆ ಅವರು, ಇವರೆಲ್ಲರ ಸಪೋರ್ಟಿಂದ ಸಿನಿಮಾ ಅಷ್ಟರ ಮಟ್ಟಿಗೆ ಬಂತು ನನಗೆ. ಇನ್ನು ಸಿನಿಮಾ ತಂಡದ ಬಗ್ಗೆ ಹೇಳೋದಾದರೆ ಅವರ ಒಂದು ಆಯ್ಕೆ ಯಾವ ರೀತಿ ಆಯಿತು? ಅವಿನಾಶ್ ಸರ್ ಆಗಿರಬಹುದು ಅಥವಾ ಸುಂದರರಾಜ್ ಅವರು ಅವರೆಲ್ಲ ಮಾಡಿದ್ರಲ್ಲ, ಅದೆಲ್ಲ ಆಯ್ಕೆ ಎಲ್ಲ ನಿಮ್ಮದೇನಾ ಸರ್? ಈಗ ನಾವು ಒಂದು ಸಿನಿಮಾ ರೆಡಿ ಮಾಡಿದ ತಕ್ಷಣ ಒಂದಷ್ಟು ಆಪ್ಷನ್ಸ್ಗಳು ಬರ್ಕೊಳ್ತೀನಿ ನಾನು. ಈಗ ಈ ಕ್ಯಾರೆಕ್ಟ್ರಿಗೆ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರು ನನಗೆ ತುಂಬ ಸ್ವಾತಂತ್ರ್ಯ ಕೊಡ್ತಾರೆ. ವಜ್ರೇಶ್ವರಿ ಕಂಬೈನ್ಸಲ್ಲಿ ಎಲ್ರಿಗೂ ಅಷ್ಟೇ, ನನಗೆ ಅಂತಲ್ಲ. ಯಾಕಂದರೆ ವರದಣ್ಣ ಅವರು ಮತ್ತು ರಾಜ್ಕುಮಾರ್ ಅವರು ಡೈರೆಕ್ಟ್ರನ್ನ ತುಂಬ ಸರಸ್ವತಿ ಪುತ್ರರು ಅಂತ ಕರೀತಾರೆ. ಆಮೇಲೆ ಡೈರೆಕ್ಟ್ರಿಗೆ ತುಂಬ
ಸಪೋರ್ಟ್ ಮಾಡ್ತಾರೆ. ಯಾರನ್ನ ಹಾಕಿದ್ರೆ ಚೆನ್ನಾಗಿರ್ತೀರಿ ಅಂತ ಕ್ವಶನ್ ಕೇಳ್ತಾರೆ. ನಾವು ಒಂದಷ್ಟು ಆಪ್ಷನ್ಸ್ ಬರ್ಕೊಂಡಿದ್ದೆ, ನಾವು ಮುಂಚೆನೇ ಪ್ರಿಪೇರ್ ಆಗಿದ್ದು, ಒಂದಷ್ಟು ಕ್ಯಾರೆಕ್ಟರ್ಗಳು ಮಾಡಿದ್ವಿ. ಆಮೇಲೆ ಅದನ್ನು ನೋಡಿ ಅವರು ಡೇಟ್ಸ್ಗಳು ಟ್ರೈ ಮಾಡಿದ್ವಿ, ಕೆಲವ್ರು ಸಿಕ್ಕಲಿಲ್ಲ, ಕೆಲವು ಸಿಕ್ತು. ನಮ್ಗೆ ಆಪ್ಷನ್ಸ್ ಕೆಲವೆಲ್ಲ ಒಂದೇ ಆಪ್ಷನ್ಸ್ಗೆ ಸಿಕ್ತು. ಅವಿನಾಶ್ ಸರ್ ಆಗಲಿ, ಆಮೇಲೆ ಕಿಶೋರ್ ಅವರು ಬಿಗಿನಿಂಗ್ ಸ್ಟೇಜಸ್ ಅವರು ಕಂಟಿ ಮಾಡಿದ್ಮೇಲೆ ಬಿಗಿನಿಂಗ್ ಸ್ಟೇಜಸ್ ಅವ್ರನ್ನ ಈ ಕ್ಯಾರೆಕ್ಟರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಡಿಸೈಡ್ ಮಾಡಿ ನಾನು ಸಜೆಸ್ಟ್ ಮಾಡಿದೆ. ವರದಣ್ಣ ರಾಗಣ ಚೆನ್ನಾಗಿರ್ತೀರಿ, ಹೊಸ್ತಾಗಿದೆ, ಸ್ವಲ್ಪ ಟಫ್ ಆಗಿ ಕಾಣ್ತಾ ಇದೆ, ಮಾಡಿಸ್ಬೋದು ಅಂತಂದರು. ಬಟ್ ಅವ್ರು ಮೊನ್ನೆ ಇಂಟರ್ವ್ಯೂಲ್ ಕೂಡ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡೋದು. ನಿಜವಾಗ್ಲೂ ನಮ್ಗೆ ಖುಷಿ ಆಗುತ್ತೆ. ಯಾಕಂದರೆ ಆ ಥರ ಒಂದು ಗ್ರ್ಯಾಟಿಟ್ಯೂಡ್ ಇಟ್ಕೊಂಡು ಮಾತಾಡೋದ್ರಲ್ಲ ಆರ್ಟಿಸ್ಟ್ ಅಂತ. ಅವಿನಾಶ್ ಆಗಲಿ, ಸುಂದರ್ ರಾಜ್ ಆಗಲಿ ಎಲ್ಲ ನನಗೆ ಸ್ವಾತಂತ್ರ್ಯ ಕೊಡ್ತಾರೆ, ಪ್ರತಿಯೊಂದೂ ಅವ್ರು ಸ್ವಾತಂತ್ರ್ಯ ಕೊಡ್ತಾರೆ. ನಾವು ಯಾವಾಗ ಒಂಚೂರು ಕನ್ಫ್ಯೂಷನ್ಲಿರ್ತೀವಿ, ಅವ್ರು ಹೇಳ್ತಾರೆ ನೋಡಿ ಈ ಕ್ಯಾರೆಕ್ಟರ್ ಹಿಂಗೆ ಮ್ಯಾಚ್ ಆಗಲ್ವೇನೋ, ನೋಡಿ ಒಂದ್ಸಲ ಇನ್ನೊಂದು ಆಲ್ಟರ್ನೇಟ್ ಏನಾರು ಯೋಚನೆ ಮಾಡಿ ಅಂತ ಹೇಳ್ತಾರೆ. ಕೆಲವು ಅವರೇ ಸಜೆಸ್ಟ್ ಮಾಡ್ತಾರೆ. ಆಗ ಅವರು ನನ್ನನ್ನು ಕನ್ವಿನ್ಸ್ ಮಾಡ್ತಾರೆ, ನಾನು ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ. ಟೋಟಲ್ ಕನ್ವಿನ್ಸಿಂಗ್ ಕ್ಯಾರೆಕ್ಟರ್ ಅಷ್ಟೇ. ಬಟ್ ಎಲ್ಲ ಗ್ರೂಪ್ ಡಿಸ್ಕಷನ್ ಆಗೋದ್ರಿಂದ ಆರ್ಟಿಸ್ಟ್ಗಳನ್ನೆಲ್ಲ ಸ್ವಾತಂತ್ರ್ಯ ನನಗೆ ಕೊಡ್ತಾರೆ ಸೆಲೆಕ್ಟ್ ಮಾಡೋಕ್ಕೆ. ಸರ್, ಇದು ಬಿಡುಗಡೆ ಆದಂತಹ ಮೊದಲನೇ ದಿನ ನಿಮಗೆ ನೆನಪಿದೆಯಾ? ಯಾವ ಥರ ಇತ್ತು ಅಂತ ಹೇಳಿ ಮತ್ತೆ ನೆನಪು ಮಾಡಿಕೊಂಡ್ರೆ ಅದ್ರ ಬಗ್ಗೆ ಹೇಳೋದಾದರೆ ಸರ್. ಸಿನಿಮಾ ಫಸ್ಟ್ ಡೇ ರಿಲೀಸ್ ಆದಾಗ ನಾನು ಮಾಡಿದೆ ರಿಲೀಸು ಏಪ್ರಿಲ್ 28 ರಿಲೀಸು. ನನಗೆ ಫಸ್ಟ್ ಡೇ ನೋಡಿದೆ ಪ್ರಸನ್ನ ಥಿಯೇಟ್ರಲ್ಲಿ ಪೂಜೆ, ಎಗ್ವೆರಿ ಫಿಲ್ಮ್ಸು ವಜಯಶ್ರೀ ಕಮೆನ್ಸ್ ಅಲ್ಲೇ ಪೂಜೆ ಮಾಡಿ ಫಸ್ಟ್ ಮಾರ್ನಿಂಗ್ ಶೋ ನೋಡೋದು. ಅಲ್ಲಿಂದ ಮೇನ್ ಥಿಯೇಟ್ರಿಗೆ ಹೋಗ್ತೀವಿ, ಈ ಕಡೆ ಮೆಜೆಸ್ಟಿಕ್ ಹೋಗ್ತೀವಿ. ಅಲ್ಲಿ ನೋಡಿದೆ, ನನಗೆ ತುಂಬ ಮಾಮೂಲಿಯಾಗಿ ನನಗೆ ಶೂಟಿಂಗ್ ಮಾಡೋದ್ರಿಂದ ರೆಕಾರ್ಡಿಂಗ್ ಎಲ್ಲ ನೋಡಿರ್ತೀನಲ್ಲ, ನನಗೊಂದು ಜಡ್ಜ್ಮೆಂಟ್ ಇಲ್ಲ. ಒಂದು ಜಡ್ಜ್ಮೆಂಟಲ್ಲಿ ಸಿನಿಮಾ ಮಾಡಿರ್ತೀವಿ. ಆಡಿಯನ್ಸು ತುಂಬ ಎಂಜಾಯ್ ಮಾಡಿದ್ರು. ಮಾರ್ನಿಂಗ್ ಶೋ ನೋಡ್ಕೊಂಬಂದೆ. ಮಾರ್ನಿಂಗ್ ಶೋ ನೋಡಾದಮೇಲೆ ಮ್ಯಾಟ್ನಿಂದ ಶುರುವಾಯಿತು ನನಗೆ ಫೋನ್ ಕಾಲ್ಸ್ಗಳು ಬರೋದಕ್ಕೆ. ತುಂಬ ಚೆನ್ನಾಗಿ ಮಾಡಿದೀಯಾ, ನೀನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಸಿನಿಮಾ ಮಾಡ್ತೀಯಾ ಅಂತ. ಅದು ನನಗೆ ಒಂಥರ ಖುಷಿ. ಅಯ್ಯೋ ಪರವಾಗಿಲ್ಲ, ನಾನು ಮಾಡಿರೋ ಕೆಲಸನ ನನ್ನ ಸ್ನೇಹಿತರಾಗಲಿ ಬೇರೆಯವರಾಗಲಿ ಇಷ್ಟಪಡ್ತಾ ಇದ್ದಾರೆ. ಅವರೆಲ್ಲದಕ್ಕಿಂತ ಹೆಚ್ಚಾಗಿ ಆಡಿಯನ್ಸು, ಪ್ರೇಕ್ಷಕರೇ ಅಲ್ಟಿಮೇಟ್ ಡಿಸಿಷನು. ನಮ್ಮ ಹತ್ರ ಇರೋರು, ಅಕ್ಕಪಕ್ಕ ಇರೋರು, ನಮ್ಗೆ ಆಗೋರು ಎಲ್ಲ ನಮ್ಮ ಬಗ್ಗೆ ಏನೋ, ನಮ್ಮ ಅಭಿಮಾನಕ್ಕೆ ಏನೋ ಹೇಳ್ಬೋದು, ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ. ಬಟ್ ಯಾವುದೇ ಒಂದು ಉದ್ದೇಶ ಇಲ್ಲದೆ ಸಿನಿಮಾನ ಆಕ್ಸೆಪ್ಟ್ ಮಾಡೋದು ಅಂದರೆ ಪ್ರೇಕ್ಷಕರು. ಅವ್ರು ಅಲ್ಟಿಮೇಟು ಒಪ್ಪಿದಾಗಲೇ ಸಿನಿಮಾಕ್ಕೆ ಒಂದು ಸಕ್ಸಸ್ ಬರೋದು. ಆ ನಿಟ್ಟಿನಲ್ಲಿ ಜನ ತುಂಬ ಚೆನ್ನಾಗಿ ಆಕ್ಸೆಪ್ಟ್ ಮಾಡ್ಕೊಂಡ್ರು ಅದನ್ನ. ಸರ್, ಇನ್ನೇನು ಅಪ್ಪು ಅವರ ಹುಟ್ಟುಹಬ್ಬ ಕೂಡ ಬರ್ತಾ ಇದೆ ಸರ್. ನೀವು ಅವ್ರ ಜೊತೆ ಕಳೆದಂತಹ ಒಂದಷ್ಟು ಕ್ಷಣಗಳನ್ನು ನೆನಪಿಸ್ಕೊಳ್ಳೋದಾದರೆ, ಅವ್ರ ಬಗ್ಗೆ ಒಂದಷ್ಟು ಮಾತುಗಳಾಡೋದಾದರೆ. ನನಗೆ ಅವರು 2001 ಅಪ್ಪು ಪಿಕ್ಚರ್ ಸ್ಟಾರ್ಟ್ ಆದಾಗಿಂದ ಆಲ್ಮೋಸ್ಟ್ ನಾನು ಸಿನಿಮಾ ಮಾಡೋವರೆಗೂ 2005, ಅದಾದಮೇಲೆ ಅರಸು ಮಾಡಿದೆ, 2007 ರಿಲೀಸ್ ಆಯಿತು. ಅಲ್ಲಿವರೆಗೂ ನನ್ನ ಒಂದು 12 ಅವರ್ಸ್ ಎಲ್ಲ ರಾಜ್ಕುಮಾರ್ ಅವ್ರ ಮನೇಲಿ, ಪುನೀತ್ ಸರ್ ಜೊತೆ, ರಾಘಣ್ಣ ಅವ್ರ ಜೊತೆಲೇ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ತುಂಬ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಒಂದೊಂದ್ಸಲ ಮನಸ್ಸಿಗೆ ದುಃಖ ಆಗುತ್ತೆ. ಅಷ್ಟೊಂದು ಕ್ಲೋಸ್ನೆಸ್ ಇತ್ತು ನಮ್ಮ ಹತ್ರ. ಅದಾದಮೇಲೂ ಕೂಡ ನಾನು ಯಾವುದೇ ಸಿನಿಮಾ ಮಾಡಿದ್ರು ಪುನೀತ್ ಸರ್ ಕರೆದ್ರೆ, ಇಲ್ಲ ಬರೋಕ್ಕಾಗಲಿಲ್ಲ ಅಂದರು ಶೂಟಿಂಗ್ ಇದ್ದಾಗ ಒಂದು ಸಲ ಬರ್ತೀನಿ ಮಹೇಶ್ ಅಂದ್ಬಿಟ್ಟು ನನ್ನ ಮೆರವಣಿಗೆ ಆಗಲಿ, ದರ್ಶನ್ ಅವರು ಅಭಯ್ ಸಿನಿಮಾ ಮಾಡಬೇಕಾಗಲಿ ಮಧ್ಯೆ ಒಂದೊಂದ್ಸಲ ಶೂಟ್ಗೆ ಬರ್ತಾಯಿದ್ರು. ಒಂದು ಕನೆಕ್ಷನ್ ಇತ್ತು. ಆಮೇಲೆ ಫ್ಯಾಮಿಲಿಲಿ ಏನಾದ್ರು ಫಂಕ್ಷನ್ ಆದರೆ ಇನ್ವೈಟ್ ಮಾಡೋರು, ಮೇಡಮ್ ಅವರು, ಅಶ್ವಿನಿ ಮೇಡಮು, ರಾಘಣ್ಣ ಅವರೆಲ್ಲ, ಶಿವಣ್ಣ ಅವರೆಲ್ಲ. ಆವಾಗ ಫ್ಯಾಮಿಲಿಲಿ ಹೋದಾಗ ಮನೇಲಿ ಸೇರ್ತಾ ಇದ್ವಿ. ಅಂದರೆ ನಾನು ಸಿನಿಮಾ ಮಾಡಲಿಲ್ಲ ಅಂತಂದ್ರೆ ಅವಾಗವಾಗ ಜೊತೇಲಿ ಸೇರ್ತಾ ಇದ್ವಿ ಫ್ಯಾಮಿಲಿ ಫಂಕ್ಷನ್ಗಳಲ್ಲಿ. ಅವರು ನನ್ನನ್ನು ಫ್ಯಾಮಿಲಿ ಒಬ್ಬನಾಗೆ ಟ್ರೀಟ್ ಮಾಡ್ತಾಯಿದ್ರು. ಅದೆಲ್ಲ ನನಗೆ ಪೂರ್ವಜನ್ಮದ ಪುಣ್ಯ. ಅವೆಲ್ಲ ಅಂಥ ಒಬ್ಬರು ದೊಡ್ಡವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ, ಅದು ಯಾರಿಗೂ ಸಿಗದೇ ಇರೋ ಒಂದು ಭಾಗ್ಯ. ಅದು ನನಗೆ ಸಿಕ್ಕಿದೆ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಸರ್, ಇದೀಗ ಮತ್ತೊಮ್ಮೆ ನಿಮ್ಮ ಒಂದು ಸಿನಿಮಾ ಬರ್ತಾ ಇದೆ, ಅಂದರೆ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಒಂದಷ್ಟು ಟಿಕೆಟ್ಗಳೆಲ್ಲ ಸೋಲ್ಡ್ ಔಟ್ ಆಗಿದೆ ಅಂತ ಕೂಡ ನಾವು ಕೇಳ್ಪಟ್ಟಿದ್ದೀವಿ. ಸರ್, ಏನು ಹೇಳ್ತೀರಾ ಅಂತಿಮವಾಗಿ ನಮ್ಮ ವೀಕ್ಷಕರಿಗೆ ಹೇಳೋದಾದರೆ? ಖುಷಿ ಆಗುತ್ತೆ. ಅಂದರೆ ಮಾರ್ನಿಂಗ್ ಶೋ ವೀರೇಶ ಮತ್ತು ನರ್ತಕಿ ಮ್ಯಾಟ್ನೆ ಎಲ್ಲ ಫುಲ್ ಆಗಿದೆ ಅಂತ ಕೇಳಿಕೊಂಡೆ. ಸುಮಾರು ಜನ ಫೋನ್ ಮಾಡಿದರು. 20 ವರ್ಷ ಆದಮೇಲೂ ಕೂಡ ಆ ಸಿನಿಮಾದ ಕ್ಲಿಪ್ಪಿಂಗ್ಸ್ ನೋಡಿ ಆ ಸಿನಿಮಾ ಬಗ್ಗೆ ಇನ್ನೂ ಜನ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರಲ್ಲ, ನಿಜವಾಗಲೂ ನಾನು ಅವ್ರಿಗೆ ಯಾವಾಗಲೂ ಕೃತಜ್ಞನಾಗಿರ್ತೀನಿ. ಆಮೇಲೆ ಆ ಸಿನಿಮಾನ ಪುನೀತ್ ರಾಜ್ಕುಮಾರ್ ಅವ್ರದ್ದು 5ನೇ ಸಿನಿಮಾ ಆ್ಯಕ್ಚುಲಿ. ಅದು ಬಿಗ್ ಹಿಟ್ ಆಗಿತ್ತಲ್ಲ, ಪುನಃ ಅದೇ ಸಿನಿಮಾನ ನೋಡೋದಕ್ಕೆ ಜನ ಇಷ್ಟು ಕಾತರರಾಗಿದ್ದಾರೆ. ಅಂದರೆ ಫ್ಯಾಮಿಲಿ ಆಡಿಯನ್ಸ್ಗೆ ತುಂಬ ಕನೆಕ್ಟ್ ಆಗೋಂಥ ಸಿನಿಮಾ. ಅದನ್ನು ನೋಡೋದಕ್ಕೆ ತುಂಬ ಕಾತರರಾಗಿದ್ದಾರೆ. ಟಿಕೆಟ್ಸ್ಗಳನ್ನ ಬುಕ್ ಮಾಡಿ ಫಾಸ್ಟ್ ಫೀಲಿಂಗ್ ಆಗ್ತಾಯಿದೆ. ಅದು ಖುಷಿ ಕೊಡೋ ವಿಚಾರ. ಒಬ್ಬ ಡೈರೆಕ್ಟ್ರಿಗೆ ಇನ್ನೇನು ಬೇಕು, ಅವ್ನು ಮಾಡಿರೋ ಸಿನಿಮಾನ ಜನ ಇಷ್ಟು ಖುಷಿಯಿಂದ ಅಕ್ಸೆಪ್ಟ್ ಮಾಡ್ತಾರೆ ಅದಕ್ಕಿಂತ ಭಾಗ್ಯ ಬೇರೆ ಏನಿಲ್ಲ. ಸರ್, ಏನಂದರೆ ಇವಾಗಿನ ಸಿನಿಮಾಗಳು ಅಂದರೆ ಒಂದು ಸ್ವಲ್ಪ ಜನಗಳು ಥಿಯೇಟರಿಗೆ ಬರೋದೇ ಕಮ್ಮಿ ಆಗ್ತಿದೆ. ಬಟ್ ನೀವು ಮಾಡಿರೋಂತಹ ಸಿನಿಮಾ 20 ವರ್ಷ ಆದಮೇಲೆ ಬಿಡುಗಡೆ ಆಗ್ತಿದೆ, ಅದಕ್ಕೆ ಜನ ಹಿಂಗೆ ಬರ್ತಿದ್ದಾರೆ ಅಂದಾಗ ನೀವು ಆ್ಯಸ್ ಎ ಡೈರೆಕ್ಟರ್ ನಿಮಗೆ ಅದೆಷ್ಟು ಖುಷಿ ಕೊಡ್ತಿದೆ ಸರ್? ಮೇಡಮ್, ಸಿನಿಮಾಗೆ ಸಾವಿಲ್ಲ ಮೇಡಮ್. ಅದು ಸಿನಿಮಾನ ನೀವು ಏನೇ ಟೆಕ್ನಾಲಜಿ ಏನೇ ಬಂದರೂ, ಏನೇ OTT ಏನೇ ಬಂದರೂ ಜನ ಥಿಯೇಟ್ರಿಗೆ ಹೋಗಿ ನೋಡ್ತಾರೆ. ಅದಕ್ಕೆ ಎಕ್ಸಾಂಪಲ್ ತುಂಬ ಸಿನಿಮಾಗಳು ನೋಡಿ. KGF ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ಮೊನ್ನೆ ದುರಂಧರ್ ಆಗಿರ್ಬೋದು, ಅದರ್ ಲ್ಯಾಂಗ್ವೇಜಸ್ ಸಿನಿಮಾಗಳಾಗಿರ್ಬೋದು. ಆಮೇಲೆ ಜನಕ್ಕೆ ಇಷ್ಟ ಆಗಿಬಿಟ್ರೆ, ಅದು ಜನಕ್ಕೆ ನಮ್ಗೆ ಏನು ಇಷ್ಟ ಆಗುತ್ತೆ ಅಂತ
ಡಿಸೈಡ್ ಮಾಡೋಕ್ಕೆ ನಮ್ಗೆ ಗೊತ್ತಿಲ್ಲ. ನಾವು ಇಷ್ಟ ಆಗುತ್ತೆ ಅಂತ ಮಾಡ್ತೀವಿ, ಅದನ್ನು ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಾಗ ಇಷ್ಟ ಆದಾಗ ಮಾತ್ರ ಅವ್ರು ಸಕ್ಸಸ್ ಮಾಡ್ತಾರೆ. ಅಂದಕ್ಕೆ ಅವರು ನೋಡಲಿಲ್ಲ ಅಂತಂತ ನಾವು ಚೆನ್ನಾಗಿ ಮಾಡಿದ್ದೀವಿ, ನೀವು ನೋಡಲಿಲ್ಲ ಅಂತ ನಾವು ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವರು ಯಾರೂ ಅವ್ರಿಗೆ ರಿಲೇಷನ್ ಇಲ್ಲ, ಏನಿಲ್ಲ, ಇದಿಲ್ಲ. ಅವ್ರಿಗೆ ಸಿನಿಮಾ ಇಷ್ಟ ಆಗಬೇಕು, ಡೈರೆಕ್ಟ್ರ್ ಏನಾರ ಮಾಡಿರಲಿ, ಆ ಸಿನಿಮಾ ಕಂಟೆಂಟು, ಆ ಸಿನಿಮಾ ಇಷ್ಟ ಆದ ಡೆಫಿನೆಟಾಗಿ ನೋಡ್ತಾರೆ. ಆಮೇಲೆ ಕೆಲವು ಸಿನಿಮಾ ಓಡಲಿಲ್ಲ ಅಂತಂದಾಗ ನಾವೇನು ಮಾಡೋಕ್ಕಾಗಲ್ಲ. ಅದು ಕೆಲವು ಸಲ ಅದೃಷ್ಟದ ಮೇಲೂ, ಕೆಲವು ಒಳ್ಳೆ ಸಿನಿಮಾಗಳು ಸೋತಿರೋ ಉದಾಹರಣೆನೂ ಇದೆ, ಕೆಲವು ಆವ್ರೇಜ್ ಸಿನಿಮಾಗಳು ಗೆದ್ದಿರೋ ಉದಾಹರಣೆನೂ ಇದೆ. ಹಂಗನ್ ಅಲ್ಟಿಮೇಟ್ ಡಿಸಿಷನ್ ಆಡಿಯನ್ಸು. ರಾಜ್ಕುಮಾರ್ ಯಾವಾಗಲೂ ಹೇಳ್ತಾರೆ, ಸಿನಿಮಾನ ಚಿಕ್ಕದು ದೊಡ್ಡದು ಮಾಡೋದು ಆಡಿಯನ್ಸು. ಅವ್ರು ಇಷ್ಟಪಟ್ಟರೆ ನೀವೆಲ್ಲೋ ಹೋಗ್ತೀರಾ, ಅವರು ಇಷ್ಟಪಡಲಿಲ್ಲ ಅಂದರೆ ನೀವೆಲ್ಲೋ ಇರ್ತೀರ. ಆಮೇಲೆ ನಮ್ಮ ನಿರಂತರ ಪ್ರಯತ್ನ. ನಾವು ಸಕ್ಸಸ್ಸು ಫ್ಲಾಪ್ ಅನ್ನೋದು ಲೈಫಲ್ಲಿ ಪಾರ್ಟ್ ಆಫ್ ಎ ಲೈಫ್. ಸಕ್ಸಸ್ ಬರೋವರೆಗೂ ಮಾಡ್ತಾ ಇರಬೇಕು. ನಾನು ಸಕ್ಸಸ್ ಕೊಟ್ಟಿದ್ದೀನಿ, ಫ್ಲಾಪ್ ಕೊಟ್ಟಿದ್ದೀನಿ, ಅವರೇ ಸಿನಿಮಾ ಇದೆ, ಅದೆಲ್ಲ ಲೈಫಲ್ಲಿ ಇದ್ದೇ ಇರುತ್ತೆ. ಆಮೇಲೆ ನಾವು ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಆಮೇಲೆ ಈ ತುಂಬ ಸಿನಿಮಾಗಳು ಕೆಲವು ಓಡ್ತಿದೆ, ಕೆಲವು ಚೆನ್ನಾಗಿದೆ ಅಂತ ರಿಪೋರ್ಟ್ ಬಂದರೂ ಕೂಡ ಜನ ಇಲ್ಲ, ಮೇ ಬಿ ಅವ್ರನ್ನ ಮಾರ್ಕೆಟಿಂಗಲ್ಲಿ ಏನಾರು ಇಲ್ಲ, ಪಬ್ಲಿಸಿಟಿಯಲ್ಲಿ ಏನಾರು ವೀಕ್ನೆಸ್ ಇದೆ, ಏನಿಗುತ್ತೆ. ಅಲ್ಟಿಮೇಟ್ ಒಂದು ಅದೃಷ್ಟನೂ ಇರಬೇಕು, ಒಂದು 10% ಅದೃಷ್ಟನೂ ಇರಬೇಕು ಸಿನಿಮಾಗೆ. ಸರ್, ಇದರೊಟ್ಟಿಗೆ ಅರಸು ಸಿನಿಮಾಕ್ಕೂ ಅಷ್ಟೇ ಆದಂತಹ ಒಂದು ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಸರ್. ಅದ್ರಲ್ಲಿ ನಾನು ಕೂಡ ಒಬ್ಳು. ಆ ಒಂದು ಸಿನಿಮಾನ ನಾನು ಎಷ್ಟು ಸಲ ನೋಡಿದ್ರು ನನಗೆ ಅದು ಬೇಜಾರಾಗಲ್ಲ, ಒಂಥರ ಖುಷಿ ಕೊಡುತ್ತೆ. ಅದರಲ್ಲಿರೋ ಒಂದು ಮೆಸೇಜ್ ಕೊಡುತ್ತೆ, ತುಂಬ ಚೆನ್ನಾಗಿದೆ ಸರ್. ಆ ಒಂದು ಸಿನಿಮಾ ಬಗ್ಗೆನೂ ಒಂಚೂರು ಹೇಳೋದಾದರೆ ಏನು ಹೇಳ್ತೀರಾ ಸರ್? ಸೊ ನನಗೆ ಆಕಾಶ್ ಫಸ್ಟ್ ಇಸ್ ಬೆಸ್ಟ್ ಅಂತಾರೆ, ಬಟ್ ನಾನು ಮಾಡಿರೋ ಸಿನಿಮಾಗಳೆಲ್ಲ ನನ್ನ ಫೇವರೇಟ್ ಸಿನಿಮಾ ಅಂತಂದರೆ ಅರಸು ಸಿನಿಮಾನೇ. ಯಾಕೆಂದರೆ ಅದು ನನಗೆ ತುಂಬ ಸ್ಪೆಷಲ್ ಸಿನಿಮಾ. ಏನಕ್ಕೆ ಅಂತಂದರೆ ಅದು ನನ್ನ ಕಂಪ್ನಿಯಲ್ಲಿ ಮಾಡೋದಂಥ 2ನೇ ಸಿನಿಮಾ. ಆಮೇಲೆ ರಾಜ್ಕುಮಾರ್ ಅವರು ಮತ್ತು ವರ್ಧಣ್ಣ ಅವರು ಆ ಸಿನಿಮಾ ಲಾಸ್ಟ್ ಡಿಸ್ಕಸ್ ಮಾಡಿ ವರ್ಧಣ್ಣ ಅವ್ರು ತೀರ್ಕೊಂಡಂಥ ಸಿನಿಮಾ. ಆಮೇಲೆ ರಾಜ್ಕುಮಾರ್ ಅವರು ಮುಹೂರ್ತ ಮಾಡಿ ನಮಗೊಂದಷ್ಟು ಟಿಪ್ಸ್ ಕೊಟ್ಟು ಮಾಡಿದಂಥ ಸಿನಿಮಾ. ಆ ಸಿನಿಮಾನ ಅವರಿಬ್ಬರು ನೋಡಬೇಕಿತ್ತು ಅಂತ ನನ್ನ ಆಸೆ. ನೋಡಿದ್ರು ತುಂಬ ಖುಷಿ ಪಡೋರು. ಆಮೇಲೆ ಟಿಲ್ ಟುಡೇ ಟಿ ವಿಯಲ್ಲಿ ಹಾಕಿದಾಗ ನಾನೆಲ್ಲರೂ ಹೋದಾಗ ಜನರೆಲ್ಲ ಕೇಳ್ತಾರೆ, ಯಾವ ಸಿನಿಮಾ ಮಾಡಿದ್ದೀರಾ ಸರ್ ಅಂತ. ನಾನು ಆಕಾಶ್ ಅರಸು ಅಂದಾಗ ಫಸ್ಟ್ ಅರಸು ತಗೊಳ್ತಾರೆ, ಏನು ಸಿನಿಮಾ ಸರ್ ನಿಮ್ಮದು ಅಂತ. ಅದು ಒಬ್ಬ ಡೈರೆಕ್ಟ್ರಿಗೆ ಖುಷಿ ಕೊಡುತ್ತೆ. ಅದು ಪರವಾಗಿಲ್ಲ, ನಾನು ಇದು ಮಾಡಿದ್ದೀನ, ಇಷ್ಟಪಟ್ಟಾಗ ಮಾಡಿದ್ದೀನಿ, ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ಒಂದೊಂದ್ಸಲ ನನಗೆ ಒಂದೊಂಥರ ಕ್ವಶನ್ ಮಾರ್ಕ್ ಬರುತ್ತೆ. ಬಟ್ ಅದೆಲ್ಲ ಒಂಥರ ಖುಷಿ. ಒಬ್ಬ ಡೈರೆಕ್ಟ್ರಿಗೆ ಇನ್ನೇನು ಹೆಮ್ಮೆ, ಅಹಂಕಾರ ಅಂತೂ ಪಡೋಕ್ಕಾಗಲ್ಲ. ಯಾಕಂದರೆ ಒಬ್ರಿಗಿಂತ ಒಬ್ಬರು ಸಿನಿಮಾಗಳು ಒಂದು ದೊಡ್ಡದಾಗಿ ಮಾಡ್ತಿರ್ತಾರೆ. ಆಮೇಲೆ ಹಳೇ ನಿರ್ದೇಶಕರು ಮಾಡಿದಾರಲ್ಲ, ಈ ಸಿದ್ಧಲಿಂಗಯ್ಯ ಅವರಾಗಲಿ, ಆಮೇಲೆ ಪೇಕಟೆ ಶಿವರಾಮ್ ಆಗಲಿ, ಶೇಷಗಿರಿರಾವ್, ಆಮೇಲೆ ಡಿ ರಾಜೇಂದ್ರ ಬಾಬು, ರಾಜೇಂದ್ರ ಸಿಂಗ್ ಬಾಬು, ತುಂಬ ನಮ್ಮ ಹಿಂದಿನ ಡೈರೆಕ್ಟರ್ಸ್ಗಳಲ್ಲಿ ಕೆ ವಿ ರಾಜು ಸರ್ ಆಗಲಿ ಎಲ್ಲ ಮಾಡಿರ್ತಾರಲ್ಲ, ಅವ್ರು ಮಾಡಿರೋದ್ರಲ್ಲಿ ನಾವು ಒಂದು 10% ಮಾಡಿಲ್ಲ. ಬಟ್ ಜನ ನಮ್ಮ ಕೆಲಸನ ಇಷ್ಟಪಡ್ತಾರಲ್ಲ, ಅದೊಂದು ಖುಷಿ ಆಗುತ್ತೆ ನಮಗಿಷ್ಟ. ಸರ್, ಇವಾಗ ನೀವೇನಾದರೂ ಅರಸು ಅಥವಾ ಆಕಾಶ್ ಅನ್ನೋ ಒಂಥರ ಸಿನಿಮಾಗಳು ಮಾಡಿದ್ರೆ ಈಗಿರೋ ನಟರಲ್ಲಿ ನೀವು ಯಾರನ್ನ ಹಾಕೋಬೇಕು, ಅಂದರೆ ಮತ್ತೆ ಏನಾದ್ರು ಮಾಡಬೇಕು ಅಂತ ಇದ್ರೆ ಯಾರ್ದು ಬರುತ್ತೆ ಸರ್? ಯಾಕಂದರೆ ದೊಡ್ಡ ಮನೆಯಲ್ಲೇ ಇದ್ದಾರೆ, ಯುವರಾಜ್ ಕುಮಾರ್ ಅವರಾಗಿರಬಹುದು, ವಿನಯ್ ರಾಜ್ಕುಮಾರ್ ಅವರು, ಈಗಿನವರು ಇವ್ರು ಸೂಟ್ ಆಗ್ತಾರೆ ಅಂತ ಹೇಳೋದಾದರೆ, ಅದಕ್ಕೆ ರಿಪ್ಲೇಸ್ಮೆಂಟ್ ಇಲ್ಲ, ಬಟ್ ಸ್ಟಿಲ್ ಹೇಳೋದಾದರೆ ನನಗೇನು ಆಪ್ಷನ್ಸ್ ಬೇರೆ ಯಾರು ರಿಪ್ಲೇಸ್ಮೆಂಟ್ ಕಾಣಲಿಲ್ಲ. ರಾಜ್ಕುಮಾರ್ ಒಂಥರ ಅದೇ ಮಾಸ್ಟರ್ ಪೀಸ್ ಅಂತಾರಲ್ಲ, ಹಂಗೆ ಪುದೀತ್ ಸರ್ ಈ ಕ್ಯಾರೆಕ್ಟರ್ಗಳಿಗೆ ಆ್ಯಪ್ಟ್ ಅವ್ರೆ. ಅವ್ರು ಬಿಟ್ಟರೆ ಇದನ್ನ ಆಲ್ಟರ್ನೇಟ್ ನಾನು ಬೇರೆ ಯಾರನ್ನೂ ಥಿಂಕ್ ಮಾಡೋಕ್ಕಾಗಲ್ಲ. ಸರ್, ಇನ್ನು ಅಣ್ಣವ್ರ ಬಗ್ಗೆ ಹೇಳಬೇಕು. ಅವರು ಸಿನಿಮಾ ನೋಡಿದ್ರಾ? ನಮ್ಮ ರಾಜ್ಕುಮಾರ್ ಅವ್ರು ಏನು ಹೇಳಿದ್ರು ಸರ್? ಅವ್ರ ಜೊತೆ ಕಳೆದಂತಹ ಕ್ಷಣಗಳನ್ನು ನೀವು ನೆನಪಿಸ್ಕೊಳ್ಳೋದಾದರೆ? ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ ಬಿಡಿ. ನಾನು ಮನೆಗೆ ಹೋದಾಗ ಅವರು ನಮ್ಮ ಕೊಳ್ಳೇಗಾಲ ನನ್ನ ನೇಟಿವ್ ಪ್ಲೇಸು. ಅವರು ಸಿಂಗನಲ್ಲೂರ ಹತ್ರ, ಅವ್ರು ಗಾಜನೂರಲ್ಲೇ ಜಾಸ್ತಿ ಬೀಳೋದು. ಹಾಗೆ ಹೇಳೋರು, ನಾನು ಚಿಕ್ಕವನಾಗಿದ್ದಾಗ ನಾನು ಅಲ್ಲಿ ಬರ್ತಿದ್ದೆ, ನಿಮ್ಮೂರ ಪಕ್ಕ ಕೆರೆಯಲ್ಲಿ ಬಂದು ಆಟ ಆಡ್ತಿದ್ದೆ ಅಂತ ಎಲ್ಲ ಮಾತಾಡೋರು. ಅವರು ಮಗು ಥರ ಯಾವಲ್ಲೋ. ಅವರು ಅಷ್ಟು ದೊಡ್ಡ ವ್ಯಕ್ತಿ ನಾವು ಹತ್ರ ಹೋಗಿ ಎದುರುಕೊಳ್ತೀವಿ. ಅವರು ಆದಷ್ಟು ನಮ್ಮನ್ನು ಹತ್ರಕ್ಕೆ ಕರೆದು ಪ್ಯಾಂಪರ್ ಮಾಡ್ತಾರೆ, ಕೂರಿಸ್ಕೊಳ್ತಾರೆ. ಆಮೇಲೆ ಒಂದು ದಿನ ನಾನು ಏಕವಚನದಲ್ಲಿ ಮಾತಾಡ್ಸಿಲ್ಲ. ಅವರು ಬಂದ್ರಿ ನಮ್ಮ ಕಾಡಿನವರು ಅಂತ ಹೇಳ್ತಾರೆ. ಯಾರು ಬಂದರೂ ಸರಿ, ನಮ್ಮ ಕಾಡಿನವರು ನೋಡ್ರಿ ಇವರು ಅಂತ ಹೇಳ್ತಾರೆ. ನನಗೆ ಅದು ಖುಷಿ. ಅವ್ರ ಜೊತೆ ತುಂಬ ಸ್ಪೆಂಡ್ ಮಾಡುವೆ. ರಾಗಣ ಅಕಸ್ಮಾತ್ ಸ್ವಲ್ಪ ಬ್ಯುಸಿ ಇದ್ರೆ ಆಫೀಸ್ಗೆ ಹೋಗಿದ್ರೆ ನಾನು ಮನೇಲಿ ಇರ್ತಿದ್ದೆ. ರಾಜ್ಕುಮಾರ್ ಸರ್ ನನ್ನ ಜೊತೆ ಬೆಳಗ್ಗೆ ಟಿಫನ್ ಮಾಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ ಮಾಡ್ಕೊಂಡು ಹೋಗೋವರೆಗೂ ಬಿಡ್ತಿರಲಿಲ್ಲ. ಅಷ್ಟೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋರು. ನಾವು ಅಂಥ ದೊಡ್ಡ ವ್ಯಕ್ತಿಗಳ ಜೊತೆ ಅಷ್ಟು ಫ್ರೀಯಾಗಿ ಮಾತಾಡೋದು ನಮ್ಮ ಪುಣ್ಯ. ನಮ್ಮನ್ನ ತುಂಬ ಕಂಫರ್ಟ್ ಮಾಡೋರು. ಯಾವತ್ತೂ ಒಂದು ದಿನ ಆಗಲಿ ಅವ್ರು ಕೋಪ ಮಾಡ್ಕೊಂಡಿದ್ದು ನಾನು ನೋಡಿಲ್ಲ. ನಾನು 2000 ಯುವರಾಜ ಟೈಮು ಶಿವಣ್ಣ ಅವ್ರ ಮನೆಗೆ ಕರ್ಕೊಂಡು ಹೋಗೋವಾಗ ನಾನು ಯುವರಾಜ ಮಾಡಬೇಕು, ಆಗಿಂದ ನೋಡಿದ್ದೀನಿ ನಾನು. 2006ವರೆಗೂ ಅವ್ರು ಸಾಯೋವರೆಗೂ ಒಂದು ಮೇ ಬಿ 7 ವರ್ಷ 8 ವರ್ಷ ಇರ್ಬೋದು. ಅಲ್ಲಿವರೆಗೂ ನೋಡಿ, ಒಂದಿನ ಕೋಪ ಮಾಡ್ಕೊಂಡಿರೋದು ನೋಡಿಲ್ಲ. ಯಾವಾಗಲೂ ನಗ್ತಾ ಇರೋರು. ಆಮೇಲೆ ಸಿನಿಮಾ ಬಗ್ಗೆನೇ ಮಾತಾಡೋರು, ಅಷ್ಟು ಬಿಟ್ಟು ಬೇರೆ ಏನೂ ಮಾತಾಡ್ತಿಲ್ಲ. ಅದು ಬಿಟ್ಟರು ಊರ ವಿಷಯ ಮಾತಾಡೋರು, ವ್ಯವಸಾಯದ ಬಗ್ಗೆ ಮಾತಾಡೋರು, ಆ ಗಾಜನೂರ ಬಗ್ಗೆ ಮಾತಾಡೋರು, ಚಾಮರಾಜನಗರದ ಬಗ್ಗೆ, ಕೊಳ್ಳೇಗಾಲದ ಬಗ್ಗೆ, ಕೆಂಪನಪಾಳ್ಯ ಅಂತ ಒಂದು ಊರಿನ ಬಗ್ಗೆ, ಹೊನ್ನು ಕೆಸ್ತೂರು ಊರು ಎಲ್ಲ ಮಾತಾಡೋರು.
ಅವರು ಅಷ್ಟು ದೊಡ್ಡ ವ್ಯಕ್ತಿ ಆಗಿದ್ರು, ಅಷ್ಟೊಂದು ಲೆಜೆಂಡ್ ಆಗಿದ್ರು, ಅವರ ರೂಟ್ಸ್ನ ಮರ್ತಿಲ್ಲ. ಎಷ್ಟೇ ದೊಡ್ಡವರಾದ್ರು ಹಳೆಯದನ್ನು ಮರಿಬಾರ್ದು ಅಂತಾರಲ್ಲ, ಅವ್ರ ಹಳ್ಳಿ ಜನ, ಫ್ರೆಂಡ್ಸು ಎಲ್ಲರನ್ನೂ ಮರಿತಿಲ್ಲ. ತುಂಬ ಹಂಬಲು. ಪ್ರತಿಯೊಬ್ಬರು ಚಿಕ್ಕ ಮಗು ಕೂಡ ಅವ್ರ ಮೊಮ್ಮಕ್ಕಳು ಬಂದರು ಬವ್ವ ತಾಯಿ ಅಂತ ನಮ್ಮ ಕೊಳ್ಳೇಗಾಲ ಲ್ಯಾಂಗ್ವೇಜಲ್ಲಿ ಮಾತಾಡ್ಸೋರು. ಅದು ಏಕವಚನದಲ್ಲಿ ಮಾತಾಡಿಸ್ತಾನೆ ಇರಲಿಲ್ಲ. ಆಮೇಲೆ ನಾನು ಆ ಥರ ವ್ಯಕ್ತಿನ ನನ್ನ ಲೈಫಲ್ಲಿ ನೋಡೋಕ್ಕಾಗಲ್ಲ. ಅವರೊಬ್ಬರೇ, ಅವ್ರು ಬಿಟ್ಟರೆ ಇನ್ಯಾರೋ ನನ್ನ ಲೈಫಲ್ಲಿ ಬರಲ್ಲ. ಮೇ ಬಿ ನನಗೆ ಗೊತ್ತಿರೋ ಪ್ರಕಾರ ರಾಜ್ಕುಮಾರ್ ಇಸ್ ಓನ್ಲಿ ಮಾಸ್ಟರ್ ಪೀಸ್. ಒಂದು ಅಹಂಕಾರ ಇಲ್ಲ, ತುಂಬ ಸರಳತೆ. ನಾನು ಅವ್ರ ಜೊತೆ ಸ್ಪೆಂಡ್ ಮಾಡಿ ನನ್ನ ಲೈಫಲ್ಲಿ ನಂದು ಬೆಸ್ಟ್ ಟೈಮ್ ನನಗೆ. ಹೌದು ಸರ್, ಇನ್ನೇನು ನಾಳೆ ಬಿಡುಗಡೆ ಆಗ್ತಿದೆಯಲ್ಲ, ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಒಂದು ಮೆಸೇಜ್ ಏನಾದರೂ ಹೇಳೋದಾದರೆ ಏನು ಹೇಳ್ತೀವಿ? 20 ವರ್ಷದ ಹಿಂದೆ ನನಗೆ ಅದ್ಭುತವಾದ ಯಶಸ್ಸನ್ನು ಕೊಟ್ಟಿದ್ದೀರಾ. ಆಮೇಲೆ ಆವಾಗ ನೀವು ನೋಡಿರೋದು, ಆಗ ನಿಮ್ಮ ಮಕ್ಕಳಿಗೆ ಕರ್ಕೊಂಡೋಗಿ ತೋರಿಸಿದ್ದೀರಾ. ಆಮೇಲೆ 20 ವರ್ಷದ ನಂತರ ನಿಮ್ಮ ಮಕ್ಕಳಿಗೆ ಹೋಗಿ ನೋಡೋಕೆ ಆಗ ನೋಡಿದಂಥ ಸ್ವಲ್ಪ ಜ್ಞಾಪಕ ಇರ್ಬೋದು ಏನೋ. ಡೆಫಿನೆಟಾಗಿ ಅವ್ರಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡು. ಆಮೇಲೆ ಜೀವನದಲ್ಲಿ ಸ್ಟ್ರಗ್ಲಿಂಗು, ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ ಯಾವ ಥರ ಸಫರ್ ಮಾಡ್ತಾನೆ, ಲೈಫಲ್ಲಿ ಯಾವ್ಯಾವ ಥರ ಸ್ಟ್ರಗ್ಲಿಂಗ್ ಮಾಡ್ತಾನೆ, ಆ ಥರದ್ದು ಒಂದು ಸಿನಿಮಾ. ಪ್ರತಿಯೊಬ್ಬರಿಗೂ ಯೂತ್ಸ್ಗೆ ಈಗ ಕನೆಕ್ಟ್ ಆಗುವಂಥ ಸಿನಿಮಾ. ಅದರಲ್ಲಿ ಒಂದು ಲವ್ ಅಂಡರ್ ಕರೆಂಟ್ ಇದೆ. ಆಮೇಲೆ ಎಲ್ಲೂ ಯಾರೂ ವಿಲನ್ ಇಲ್ಲ, ಸಿಚುವೇಶನ್ ಮಾತ್ರ ವಿಲನ್ ಸಿನಿಮಾದಲ್ಲಿ. ಆಮೇಲೆ ಅದ್ಭುತವಾದ ಹಾಡುಗಳಿದ್ದಾವೆ. ಆಮೇಲೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾ. ಪುನೀತ್ ಅವರು ತುಂಬ ಇಷ್ಟ ಆಗ್ತಾರೆ ಈ ಸಿನಿಮಾದಲ್ಲಿ. ಎಲ್ರಿಗೂ ನೋಡಿ ಹಾರೈಸಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರಲಿ, ನಮ್ಮ ಸಿನಿಮಾಗಳ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮೊಟ್ಟಿಗೆ ಮಾತಾಡಿ ನಾವು ಸಿನಿಮಾ ನೋಡಿದ್ದೀವಿ, ಬಟ್ ಅದ್ರ ಹಿಂದಿನ ಕಥೆಗಳು ನಮಗೆ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಆಕಾಶ್ ಸಿನಿಮಾದ ನಿರ್ದೇಶಕರಾದಂತಹ ಮಹೇಶ್ ಬಾಬು ಅವರ ಮಾತಾಗಿತ್ತು. ಮತ್ತೊಮ್ಮೆ ನೀವು ಪುನೀತ್ ಅವರನ್ನು ಕಣ್ತುಂಬ್ಕೋಬೇಕು ಅಂದರೆ ಇದೇ ಮಾರ್ಚ್ 13ನೇ ತಾರೀಕು ಮತ್ತೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಬೆಳ್ಳಿ ತೆರೆ ಮೇಲೆ ಮಿಂಚೋದಕ್ಕೆ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಹೋಗಿ ಈ ಸಿನಿಮಾನ ಥಿಯೇಟರಲ್ಲಿ ನೋಡಿ ಮತ್ತೆ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಇದಾಗಿತ್ತು ಫ್ರೀಡಮ್ ಟಿವಿ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಫ್ರೀಡಮ್ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.